ಓಂ ಶಾಂತಿ. ಲಿವಿಗೆ ಆಗೋ ಲಿವ್ಲಿ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ. ಇವರೇ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ, ಹಾಗೆ ನಂದಿ ಗಣಗಳು, ವಿಘ್ನೇಶ್ವರ ಗಣಗಳು, ಕುಮಾರಸ್ವಾಮಿ ಗಣಗಳು, ಹಾಗೆ ಸರ್ವ ದೇವತಾ ವಾಹನ ಗಣಗಳು, ಬ್ರಹ್ಮಾಜಿ, ವಿಷ್ಣುಜಿ, ಶಿವಾಜಿ ಗಣಗಳು ಹಾಗೂ ವಾಹನ ಗಣಗಳು ಹಾಗೂ ಅವರಿಗೆ ಪ್ರಣಾಮಗಳು. ಇವರೇ ಈ ಜಗತ್ತು ಯಾವ ರೀತಿ ಸೃಷ್ಟಿ ಆಯಿತು ಅನ್ನೋದಕ್ಕೆ ವಿಜ್ಞಾನಿಗಳು ಒಂದು ರೀತಿಯಲ್ಲಿ ಹೇಳ್ತಾರೆ. ಹಾಗೆ ಬೇರೆ ಬೇರೆ ಧರ್ಮದವರು ಅವ್ರದ್ದೇ ಆದ ರೀತಿಯಲ್ಲಿ ಅವರು ಹೇಳ್ತಾರೆ. ಯಾರು ಏನಾದರೂ ಹೇಳ್ಕೊಳ್ಳಿ, ನಮಗೇನು ಗೊತ್ತಿದೆ ಅದು ನಾನು ನಿಮಗೆ ತಿಳಿಸ್ತೀನಿ, ನನಗೇನು ಗೊತ್ತಿದೆ ಅದು ನಾನು ನಿಮಗೆ ತಿಳಿಸ್ತೀನಿ. ನನ್ನ ಅನುಭವದಲ್ಲಿ ನಾನು ತಿಳಿಸೋದು ನಿಮಗೆ 1-2% ನೀವು ನಂಬೋದು, ಓಕೆನಾ? ಇಲ್ಲಿ ನಿಜವಾದ ಸೃಷ್ಟಿ ಹೇಗಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಮೊದಲನೇದಾಗಿ ತಿಳ್ಕೊಬಿಡಿ. ಬರೀ ಅಂತೆ ಪುರಾಣ ಅಷ್ಟೇ. ಆದರೂ ನಾವು ನಂಬಿಕೆ ಇಡಬೇಕು, ಒಂದು ನಂಬ್ಕೊಂಡು ಹೋಗಬೇಕಷ್ಟೆ. ಈ ಜಗತ್ತು ನಂಬಿಕೆ ಮತ್ತು ಸತ್ಯದ ಮೇಲೆ ನಿಂತಿದೆ. ಒಬ್ರನ್ನೊಬ್ಬರು ನಂಬಲೇಬೇಕು. ನಂಬದೇ ಇದ್ದರೆ ಇಲ್ಲಿ ಜೀವನನೇ ಮಾಡೋಕ್ಕಾಗಲ್ಲ. ನಂಬಿಕೆನೇ ದೊಡ್ಡದು, ವಿಶ್ವಾಸನೇ ದೊಡ್ಡದು. ಆದರೆ ನಂಬಿಕೆ ದ್ರೋಹ ಮಾಡೋರು ತುಂಬ ಮಂದಿ ಇದ್ದಾರೆ, ವಿಶ್ವಾಸ ದ್ರೋಹ ಮಾಡೋರು ತುಂಬ ಮಂದಿ ಇದ್ದಾರೆ, ವಂಚನೆ ಮಾಡೋರು ತುಂಬ ಮಂದಿ ಇದ್ದಾರೆ, ನಮ್ಮನ್ನು ತುಳಿಯೋರು ತುಂಬ ಮಂದಿ ಇದ್ದಾರೆ ಅಲ್ವಾ? ಹೌದಾ ಇಲ್ವೋ? ಆದರೆ ಏನು ಮಾಡೋದು, ಇವ್ರ ಮಧ್ಯೆ ನಾವು ಬದುಕಬೇಕು ಸ್ವಲ್ಪ ದಿನ. ನಮ್ಮನ್ನು ಯಾರು ಸೃಷ್ಟಿ ಮಾಡಿದಾರೋ, ಯಾರು ನಮ್ಮನ್ನು ನಡೆಸ್ತಿದ್ದಾರೋ, ಯಾರು ನಮ್ಮನ್ನು ಲಾಸ್ಟಿಗೆ ನಮಗೆ ಅಂತ್ಯ ಆದರೆ ನಮ್ಮನ್ನು ಅಂತ್ಯ ಮಾಡ್ತಾರೋ ಶರೀರದಿಂದ, ಅದೇನೂ ಗೊತ್ತಿಲ್ಲ. ಆದರೆ ಇಲ್ಲಿ ಬರೀ ಎಲ್ಲೊಳ್ಳೆ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟಿ ವಿಗಳಲ್ಲಿ ಸೃಷ್ಟಿ ಬಗ್ಗೆ ಮಾತಾಡ್ತಾರೆ. ಎಲ್ಲ ಗೊತ್ತಿರೋರ ಥರ ವಿಜ್ಞಾನಿಗಳಿರ್ಬೋದು, ಈ ಆಧ್ಯಾತ್ಮ ಜೀವಿಗಳಿರ್ಬೋದು, ಇನ್ಯಾರೋ ಗುರೂಜಿಗಳಿರ್ಬೋದು, ಇನ್ನೊಬ್ರು ಮತ್ತೊಬ್ಬರು ಎಲ್ಲ ಗೊತ್ತಿರೋರ ಥರ ಹೇಳ್ಬಿಡ್ತಾರೆ. ಸೃಷ್ಟಿ ಆಗಾಯಿತು, ಹೀಗಾಯಿತು, ಹೀಗಾಯಿತು ಮಾಡ್ಕೊತಿರ್ತಾರೆ. ನೋಡ್ರಿ, ನಮಗೆ ಸತ್ಯ ಬೇಕು. ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು, ಆ ಗ್ರಂಥದಲ್ಲಿ ಹಂಗಿದೆ, ಈ ಗ್ರಂಥದಲ್ಲಿ ಹಂಗಿದೆ, ಆ ಧರ್ಮದವ್ರು ಹಿಂಗೆ ಹೇಳ್ತಾರೆ, ಈ ಧರ್ಮದವ್ರು ಹಿಂಗೆ ಹೇಳ್ತಾರೆ. ಈ ಕಂತೆ ಪುರಾಣಗಳೆಲ್ಲ ನಮಗೆ ಬೇಡ. ಯಾರಾದರೂ ಡೈರೆಕ್ಟ್ ನೋಡಿದಾರಾ ಈ ಸೃಷ್ಟಿ ಮಾಡಿದ್ದು? ಇಲ್ಲ. ಆದರೆ ಒಂದು ನಂಬಿಕೆ, ಈ ಜಗತ್ತು ನಂಬಿಕೆ ಮೇಲೆ ನಿಂತಿದೆ, ಸತ್ಯದ ಮೇಲೆ ನಿಂತಿದೆ. ಅದಕ್ಕೋಸ್ಕರ ನಾವು ರೆಸ್ಪೆಕ್ಟ್ ಕೊಡಬೇಕು ಒಂಚೂರು, ಓಕೆನಾ? ಓಕೆ ಅವರೇ, ಈಗ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಹಾಗೂ ನಂದಿ ಗಣಗಳು, ಓಕೆನಾ? ವಿಘ್ನೇಶ್ವರ ಗಣಗಳು, ಕುಮಾರಸ್ವಾಮಿ ಗಣಗಳು, ಹಾಗಾಗಿ ಇವರೆಲ್ಲ ಇದ್ದಾರೆ ಈ ಸೃಷ್ಟಿನಲ್ಲಿ. ಇವರೆಲ್ಲ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಏನೇನೋ ಗಿಡ, ಮರ, ಬಳ್ಳಿ, ಕ್ರಿಮಿಗಳು, ಮನುಷ್ಯರು, ಪ್ರಾಣಿಗಳು ಎಲ್ಲ ಸೃಷ್ಟಿ ಮಾಡ್ತಾರೆ. ಹಾಗೆ ಅವುಗಳನ್ನು ನಡೆಸ್ತಾರೆ, ಹಾಗೆ ಅವುಗಳನ್ನು ಇಲ್ಲದೆ ಮಾಡ್ತಾರೆ. ಈ ರಹಸ್ಯನ ಯಾರೂ ಭೇದಿಸಿಲ್ಲ ಅಂತಲ್ಲ, ಬೇಯಿಸಿರೋರು, ಈ ರಹಸ್ಯವನ್ನು ಭೇದಿಸಿರೋರು, ತಿಳ್ಕೊಂಡಿರೋರು ಹೇಳಲ್ಲ, ಓಪನಾಗಿ ಹೇಳಲ್ಲ. ಯಾಕಂದರೆ ಇಲ್ಲಿ ಗೊಂದಲದಲ್ಲೇ ಎಲ್ಲರೂ ಬದುಕಬೇಕು ಅಂತ ಮೋಸ್ಟ್ಲಿ ಅವ್ರ ತೀರ್ಮಾನ ಇರ್ಬೋದು. ಪ್ರತಿಯೊಂದು ಗೊಂದಲದಲ್ಲೇ ಇಟ್ಟಿದ್ದಾರೆ, ಗೊತ್ತಾಯ್ತಲ್ಲ? ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಕತೆ ಕಟ್ತಾರೆ, ಅದಕ್ಕೆ ಮಸಾಲ ಹರಿತಾರೆ, ಅದಕ್ಕೆ ಪಲಾವ್ ಥರ ಮಾಡಿಬಿಟ್ಟು ಎಲ್ಲರಿಗೂ ಚಿತ್ರಾನ್ನ ಮಾಡಿ ಇಟ್ಬಿಟ್ಟಿದ್ದಾರೆ. ಅವ್ರವ್ರ ಮನಸ್ಥಿತಿಗೆ ಆಧಾರದ ಮೇಲೆ, ಭಾವನೆಗಳ ಆಧಾರದ ಮೇಲೆ, ಕಲ್ಪನೆಗೆ ಆಧಾರದ ಮೇಲೆ ಗ್ರಂಥಗಳಲ್ಲೂ ಬರೆದು ಇಟ್ಬಿಟ್ಟಿದ್ದಾರೆ. ಸೃಷ್ಟಿ ಹಿಂಗಾಯಿತು, ಹಂಗಾಯ್ತು, ಗೊಂದಲ. ಓಕೆಲ್ಲ, ನಮಗೆ ಗೊಂದಲ ಬೇಡ, ಒಂಚೂರು ತಿಳ್ಕೊಳ್ಳೋಣ. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಿಮಗೆ ಅಷ್ಟ ನಾಗಗಳ ಬಗ್ಗೆ ಹೇಳಿದ್ದೀನಿ ಪಾರ್ಟ್ 1ಅಲ್ಲಿ, ಅಷ್ಟ ರುದ್ರರ ಬಗ್ಗೆ ಹೇಳಿದ್ದೀನಿ, ಆಮೇಲೆ ಅಷ್ಟ ಭೈರವ್ರ ಬಗ್ಗೆ ಹೇಳಿದ್ದೀನಲ್ವಾ. ಹಾಗೆ ನಂದಿ ಮೇಯ್ನು, ಶಿವಲೋಕಕ್ಕೆ ನಂದಿ ಗಣಂ ಮೇಯ್ನ್ ಲೀಡರ್. ನಂದಿ ಬೇರೆ ಅಲ್ಲ, ಶ್ರೀ ನಂದಿ ಬೇರೆ ಅಲ್ಲ, ಎಲ್ಲ ದೇವತಾ ಗಣಗಳು ಬೇರೆ ಅಲ್ಲ, ಮಾತಾಪಿತಾ ಪೂರ್ವಜ ಶಕ್ತಿ ಬೇರೆ ಅಲ್ಲ, ಬಂಧು ಮಿತ್ರರು ಬೇರೆ ಅಲ್ಲ, ದೇವತಾ ಶಕ್ತಿ ಬೇರೆ ಅಲ್ಲ, ಗುರುಶಕ್ತಿ ಬೇರೆ ಅಲ್ಲ, ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಯಾವುದು ಬೇರೆ, ಎಲ್ಲದರ ಶಕ್ತಿ ಓಂಕಾರ ಸ್ವರೂಪ ಶ್ರೀ ನಂದಿ ಭಗವಾನ್ ನಂದೀಶ್ವರ. ನಂದಿತ ನಂದೀಶ್ವರ ಭೃಂಗಿರಿಟಿ, ಜಯ ಇವರೇ ಎಲ್ಲ. ಗೊತ್ತಾಯ್ತಲ್ಲ?
ಗೊತ್ತಾಯ್ತಾ? ಗೌರವ ಇರಬೇಕು ಬಸವರ ಮೇಲೆ. ಬಸವೇಶ್ವರ ಅಂತೀವಿ ಬಸವನ ಮೇಲೆ. ಬಸವಣ್ಣನವ್ರು ಗೊತ್ತಲ್ಲ, ಬಸವಣ್ಣನವರು, ಕ್ರಾಂತಿಯೋಗ ಬಸವಣ್ಣನವರು, ಅವರು ನಂದೀಶ್ವರರ ಅವತಾರ ಪುರುಷರು. ಸರ್ವಧರ್ಮ ಸಮನ್ವತೆ, ಸಮಚಿತ್ತ, ಸಮಭಾವ, ಮೇಲು ಜಾತಿ ಇಲ್ಲದೆ ಅವರು ಒಳ್ಳೆಯ ಇದನ್ನು ಕೊಟ್ಟಂಥವ್ರು, ಜ್ಞಾನ ಕೊಟ್ಟಂಥವ್ರು ಮಹಾನುಭಾವರು. ಅವರು ಸಾಕ್ಷಾತ್ ನಂದೀಶ್ವರನ ಅವತಾರಿಗಳು. ಗೊತ್ತಾಯ್ತಲ್ಲ? ಹಾಗೆ ಸಾಕಷ್ಟು ಬಾರಿ ನಂದಿ ಇದ್ದಾರೆ. ನಂದಿ ಕಥೆ ಎಲ್ಲ ಇರುತ್ತೆ, ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ನಂದಿ ಹಾಗೆ ಜನನ ಆಯಿತು ಅಂತ. ಓಕೆನಾ? ಈಗ ನೆಕ್ಸ್ಟ್ ಹೋಗೋಣ ನಾವು. ಏನಪ್ಪ ಅಂದರೆ ಇಲ್ಲಿ ಇವರೆಲ್ಲ ದೇವತೆಗಳು ಸೇರ್ಕೊಬಿಟ್ಟು ಒಂದು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನಾವು ನೋಡಿದೀವಿ ಆಕಾಶ ಕಾಣುತ್ತೆ, ಈ ಕಡೆ ನೋಡ್ತೀರ ಆ ಕಡೆ ನೋಡ್ತೀರಿ, ಬೆಟ್ಟ ಗುಡ್ಡ ನದಿ ಸಾಗರ. ಅದರ ಜೊತೆಗೆ ಎಂತೆಂಥ ಮುಖಗಳು ಕಾಣುತ್ತೆ. ಮುಖಗಳಂದ್ರೆ ಗೊತ್ತಲ್ಲ, ಎಂತೆಂಥ ಮುಖಗಳ ದಿನನಿತ್ಯ ನೋಡ್ತಾ ಇರ್ತೀವಿ ನಾವು. ವಿಚಿತ್ರವಾಗಿರ್ತಾರೆ ನೋಡ್ರಿ. ಎಷ್ಟು ವಿಚಿತ್ರವಾಗಿದೆ ಈ ಜಗತ್ತು. ಇದನ್ನು ಸೃಷ್ಟಿ ಮಾಡಿದಲ್ರಿ, ಯಾರಂತ ಕರೆಕ್ಟಾಗಿ ಗೊತ್ತಿಲ್ಲ, ಯಾರು ನಡೆಸ್ತಿದ್ರೆ ಅದು ಗೊತ್ತಿಲ್ಲ. ನಾವು ಬರೀ ದೇವರು, ಈ ದೇವರು, ಆ ದೇವರು, ಈ ದೇವರು ಅಂದ್ಕೊಂಡು ಹೋಗ್ತಾಯಿದ್ವಿ ಅಲ್ವಾ? ಇನ್ನು ಗುರೂಜಿಗಳು ಕೇಳಿದ್ರೆ ಅವ್ರು ಏನೋ ಒಂದು ಕಥೆ ಹೇಳ್ತಾರೆ, ನಾನು ಹೇಳ್ದಂಗೆ ಅಲ್ವಾ? ನಾನು ಮೊದಲೇ ಹೇಳ್ಬಿಡ್ತೀನಿ ನೋಡ್ರಿ, 2% ನಂಬ್ರಿ, ಆಮೇಲೆ ನನ್ನ ಬೈಕೋಬಿಡಿ. ಓಕೆ, ಹಾಗಾದ್ರೆ ಸೃಷ್ಟಿಕ ಹೆಂಗಾಯಿತು ಅಂತ ನೋಡೋದಕ್ಕೆ ಮುಂಚೆ ಈ ರುದ್ರರ ಬಗ್ಗೆ ನಾವು ತಿಳ್ಕೊಬೇಕು. ಈ ರುದ್ರ, ಈರಭದ್ರ, ಭೈರವ, ನಾಗ, ಅಷ್ಟನಾಗಗಳು ಇವರಲ್ಲ ಗೊತ್ತಲ್ಲ, ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ಒಂದು ಪಾರ್ಟ್ ಹೇಳಿದ್ದೀನಿ. ಆ ಪಾರ್ಟ್ ಆದಮೇಲೆ ಯಾರ ಪಾರ್ಟ್ ನೋಡಿಲ್ಲ, ಹಿಂದಿಂದು ಪಾರ್ಟ್ 1 ಯಾರು ನೋಡಿಲ್ಲ ಅವ್ರು ನೋಡಿ ಮೊದಲು, ಅಥವಾ ಈಗ ಇದು ನೋಡಿಬಿಟ್ಟೆ ನೋಡಿ, ಪರವಾಗಿಲ್ಲ. ನೋಡಿರೋರು ಏನು ಬೇಕಿಲ್ಲ. ಪಾರ್ಟ್ 1 ಆದಮೇಲೆ ಇನ್ನೊಂದು ಸ್ವಲ್ಪ ಅಲ್ಲೊಂದು 15 ನಿಮಿಷದ ವಿಡಿಯೋ ಹಾಕಿದ್ದೀನಿ. ಪಾರ್ಟ್ 1 ಆದಮೇಲೆ 2 ಅಂದ್ಬಿಟ್ಟು ಹಾಕಿದ್ದೀನಿ. 2 ಅಂದ್ಬಿಟ್ಟು ಈಗ ಈ ಪಾರ್ಟ್ನ ನೀವು 2 ಆದರೂ ತಿಳ್ಕೊಳ್ಳಿ, 3 ಆದರೂ ತಿಳ್ಕೊಳ್ಳಿ, ಎರಡೂ ಒಂದೇ. 2 ಅಂತ ತಿಳ್ಕೊಳ್ಳಿ. ಅದು ಚಿಕ್ಕದಾಗಿ ಮಧ್ಯದಲ್ಲಿ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದರೆ, ಶ್ರೀ ಕಾಲಭೈರೇಶ್ವರ ದೇವಸ್ಥಾನ ಅಥವಾ ಕ್ಷೇತ್ರ ಅದೆಲ್ಲಿದೆ? ತಿರುಮಕೂಡಲು ಎಲ್ಲಿದೆ? ಟಿ ನರಸೀಪುರ ಎಲ್ಲಿದೆ? ಮೈಸೂರು ಜಿಲ್ಲೆ ಎಲ್ಲಿದೆ? ಮೈಸೂರು ಸಂಸ್ಥಾನ ಎಲ್ಲಿದೆ? ಕರ್ನಾಟಕ ರಾಜ್ಯ, ಭಾರತ ದೇಶ. ಈ ಭೂಮಿ ಮೇಲಪ್ಪ, ಏಷ್ಯಾ ಖಂಡ. ಆಮೇಲೆ ಈ ಭೂಮಿ ಮೇಲೆ, ಆಮೇಲೆ ಇನ್ನು ಓಕೆ ಲೋಕದಲ್ಲಿ ನಾವಿದ್ದೀವಿ. ಈ ತಿರುಮಕೂಡಲು ಟಿ ನರಸೀಪುರ ಅಲ್ಲಿ ಶ್ರೀ ಕಾಲಭೈರೇಶ್ವರ ದೇವಸ್ಥಾನ ರೆಡಿಯಾಗಿ 1 ವರ್ಷ 4 ತಿಂಗಳಾಗಿದೆ. ಅಲ್ಲಿ ಹೋಮ ಯಜ್ಞ ಅಂತೀವಲ್ಲ, ಒಂದು ಪೂಜೆ ಕಾರ್ಯ ನಡೆಯುತ್ತೆ. ಒಂದಷ್ಟು ಶಕ್ತಿಗಳಿಗೆ, ಕಣ್ಣಿಗೆ ಕಾಣದ ಶಕ್ತಿಗಳಿಗೆ ದೀಕ್ಷೆಯನ್ನು ಭಗವಂತ ನನಗೆ ಕೊಡಲಿಕ್ಕೆ ಆಜ್ಞೆ ಮಾಡಿದ್ದಾನೆ. ನನ್ನಲ್ಲಿ ಇದ್ದುಕೊಂಡು ಆ ಭಗವಂತ ಅಲ್ಲಿ ದೀಕ್ಷೆ ಕೊಡ್ತಾನೆ ಅವ್ರ ಗಡಂಗಳಿಗೆ ಹಾಗೂ ಒಂದಷ್ಟು ಶಿಷ್ಯರಿಗೆ. ಓಕೆನಾ? ಇದು ವಿಚಾರ. ಅದಕ್ಕೆ ನಾನು ಈ ಪ್ರೋಗ್ರಾಮ್ ಮಾಡಿದೆ. ಏನೋ ಅಷ್ಟರಾಗ, ಅಷ್ಟರುದ್ರ, ಅಷ್ಟಭೈರವ ಅಂತ, ನಂದೀಶ್ವರ. ಇಲ್ಲಿ ಕಣ್ಣಿಗೆ ಕಾಣದ ಶಿಷ್ಯೋತ್ತಮರು ಇರ್ತಾರೆ. ಅದು ನನ್ನ ಪುಣ್ಯ, ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ನಿಮಗೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಒಂದು ರಹಸ್ಯ ಇರುತ್ತೆ. ಆ ರಹಸ್ಯ ಏನಂತ ನಾನು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಗೊತ್ತಾಯ್ತಾ? ಹಾಗೆ ಯಾರಾದರೂ ಆ ಹಿಂದಿಂದ ವೀಡಿಯೋ ನೋಡಿ, ಅದರಲ್ಲಿ ಸ್ವಲ್ಪ ಹೇಳಿದ್ದೀನಿ, ದೀಕ್ಷೆ ಕೊಡೋದು ಅಲ್ಲೆಲ್ಲ ಇದೆ. ಓಕೆ, ಈಗ ಮುಂದಕ್ಕೆ ಹೋಗೋಣ. ನಾನು ರುದ್ರವ್ರ ಬಗ್ಗೆ ಹೇಳಿದ್ದೀನಿ. ಈಗ ಭೈರವ್ರ ಬಗ್ಗೆ ಹೇಳ್ತೀನಿ, ಅಷ್ಟಭೈರವ್ರ ಬಗ್ಗೆ. ಓಕೆನಾ? ಅಷ್ಟಭೈರವರು ಪಾರ್ಟ್ 1 ಅಷ್ಟರುದ್ರರ ಬಗ್ಗೆ ಹೇಳಿದ್ದೀನಿ. ಪಾರ್ಟ್ ಈಗ 2 ಅಂತ ತಿಳ್ಕೊಂಡಿದ್ದೀನಿ, ಅಥವಾ 3 ಅಂತ ತಿಳ್ಕೊಳ್ಳಿ. ಭೈರವೇಶ್ವರ ಬಗ್ಗೆ ಹೇಳ್ತೀನಿ. ಭೈರವೇಶ್ವರ ಹೇಗೆ ಸೃಷ್ಟಿ ಆದ ಅನ್ನೋದಕ್ಕೆ. ಅದಕ್ಕೆ ಮೂಲ ಈ ಜಗತ್ತು ಹೆಂಗಾಯಿತು ಅಂತಲೇ ನಾವು ಸ್ವಲ್ಪ ತಿಳ್ಕೊಬೇಕು. ಯಾಕಂದರೆ ಭೈರವೇಶ್ವರನ ಸೃಷ್ಟಿಗೂ ಈ ಜಗತ್ತಿನ ಸೃಷ್ಟಿಗೂ ಸಂಬಂಧ ಇದೆ. ಅದಕ್ಕೆ ಗೊತ್ತಾಯ್ತಲ್ಲ? ಈ ಜಗತ್ತು ಬೇರೆ ಬೇರೆ ಧರ್ಮದವ್ರು ಬೇರೆ ಬೇರೆ ರೀತಿ ಹೇಳ್ತಾರೆ. ನೀವು ಇಸ್ಲಾಂ ಬೇರೆ ಬೇರೆ ಧರ್ಮದವ್ರು, ಅವ್ರ ಬಗ್ಗೆ ಬೇಡ. ಈ ಧರ್ಮದಲ್ಲೇ ಶಿವಪುರಾಣ ಒಂದು ರೀತಿ ಹೇಳುತ್ತೆ, ವಿಷ್ಣು ಪುರಾಣ ಒಂದು ರೀತಿ ಹೇಳುತ್ತೆ, ಶಕ್ತಿ ಪುರಾಣ ಒಂದು ರೀತಿ ಹೇಳುತ್ತೆ. ಯಾವ ಪುರಾಣ ಹೆಂಗಾನ ಹೇಳ್ಕೊಳ್ಳಿ. ನಾನು ಹೇಳೋದು ಒಂಚೂರು ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತೀನಿ. ನೀವು ನಂಬಿದ್ರೆ ನಂಬೋದು, ಬಿಟ್ಟರೆ ಬಿಡ್ಬೋದು, ಅರ್ಥ ಮಾಡ್ಕೊಳ್ದ್ರೆ ಹೋಗ್ಬೋದು, ಅದು ನಿಮ್ಮ ಇಷ್ಟ. ನೀವು ಅರ್ಥ ಮಾಡ್ಕೊಳ್ತೀರ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಇಷ್ಟೊತ್ತು ಕೂತಿದ್ದೀರಲ್ಲ, ಅದಕ್ಕೆ. ಈ ಪಿಂಚಾಗಳೆಲ್ಲ ಅವಾಗೆ ಹೊಟ್ಟೋಗಿರ್ತಾರೆ ಬಿಡ್ರಿ. ಅವರೆಲ್ಲ ಅವಾಗೆ ಬರೀ 1 ನಿಮಿಷ 10 ಸೆಕೆಂಡ್ ಓಡೋಗ್ಬಿಟ್ಟಿರ್ತಾರೆ. ಇಷ್ಟೊತ್ತು ಕೂತಿದ್ದೀರ ಅಂದರೆ ನೀವು ಓಕೆ, ಪಕ್ಕ ಗ್ಯಾರಂಟಿ, ಒಳ್ಳೆ ಭಕ್ತರು ನೀವು, ಒರಿಜಿನಾಲಿಟಿ ಇದೆ ನಿಮ್ಮಲ್ಲಿ. ಓಕೆನಾ? ಕೇಳಿ ಮುಂದಕ್ಕೆ. ಈ ಸೃಷ್ಟಿ ಹೆಂಗಾಯಿತು ಅಂತ ನನಗೆ ಗೊತ್ತಿರೋಗೆ ನಾನು ಹೇಳ್ತೀನಿ. ನೋಡ್ರಿ, ಫಸ್ಟು ಈ ಜಗತ್ತಿನಲ್ಲಿ ಮರ ಗಿಡ ಬಳ್ಳಿ ಜೀವಿಗಳು ದೇವತೆಗಳು ಯಾರೂ ಇರಲಿಲ್ಲಪ್ಪ. ಇದ್ದಿದ್ದಂದರೆ ಬರೀ ಗಾಢ ಅಂಧಕಾರ ಅಂದರೆ ಅಮಾವಾಸ್ಯೆ ಕತ್ತಲಲ್ಲಿ ಸ್ಮಶಾನದಲ್ಲಿ ಹೋದ್ರೆ ಹೆಂಗಪ್ಪ ಇರುತ್ತೆ? ಅಮಾವಾಸ್ಯೆ ಕತ್ತಲಲ್ಲಿ ಸ್ಮಶಾನದಲ್ಲಿ ಹೋದರೆ ಹೆಂಗಿರುತ್ತೆ? ಯಾವತ್ತಾದರೂ ಹೋಗಿದ್ದೀರಾ ಅಮಾವಾಸ್ಯೆ ಕತ್ತಲಲ್ಲಿ ಸ್ಮಶಾನಕ್ಕೆ? ಬಹಳ ಭಯಾನಕವಾಗಿರುತ್ತೆ.
ಒಂಚೂ ಆದರೆ ಸ್ಮಶಾನದಲ್ಲಾದರೂ ಏನೋ ಕಿರ್ರೋ ಮರ್ರೋ ಅಂತ ಏನೋ ಸೌಂಡ್ಗಳು ಬರ್ತಾ ಇರುತ್ತೆ, ಕೀಟಗಳದ್ದು ಅದು ಇದು ಏನೇನೋ ಸೌಂಡ್ ಬರ್ತಾ ಇರುತ್ತೆ, ನರಿಗಳದ್ದು, ಊಲೆಗಳದ್ದು, ಸಿಂಹಗಳದ್ದು ಏನೋ ಒಂದು ಸೌಂಡ್ ಬರ್ತಾ ಇರುತ್ತೆ ಸ್ಮಶಾನದಲ್ಲಿ. ಆದರೆ ಇಲ್ಲಿ ಸ್ಮಶಾನನೇ ಇಲ್ಲ, ಯಾವುದೇ ಬೆಟ್ಟ ಇಲ್ಲ, ಗುಟ್ಟ ಇಲ್ಲ, ನದಿ ಇಲ್ಲ, ಯಾವುದೇ ಸೃಷ್ಟಿ ಇಲ್ಲ, ಬರೀ ಗಾಢ ಅಂಧಕಾರ ಇದೆ, ಬರೀ ಕತ್ತಲಿದೆ, ಬರೀ ಕತ್ತಲಿದೆ, ಬರೀ ಕತ್ತಲಿದೆ. ಯಾವುದೇ ಸೌಂಡ್ ಇಲ್ಲ, ಯಾವುದೇ ಪ್ರಾಣಿ ಸೌಂಡ್ ಇಲ್ಲ, ಯಾವುದೇ ಜೀವಿ ಸೌಂಡ್ ಇಲ್ಲ, ಯಾವುದೇ ಕಲ್ಲರ್ ಇಲ್ಲ, ಯಾವುದೇ ಬೆಳಕಿಲ್ಲ. ಅಂಥ ಒಂದು ಪ್ರದೇಶದಲ್ಲಿ ಒಂದು ಇರಲೇಬೇಕಲ್ಲ, ಏನೋ ಒಂದು ಇರಲೇಬೇಕಲ್ವಾ. ಅದೇ ಪ್ರಜ್ಞೆ, ಪ್ರಜ್ಞಾಶಕ್ತಿ. ಪ್ರಜ್ಞಾಶಕ್ತಿ ಅಂದರೆ ಏನಪ್ಪ ಅಂದ್ರೆ, ನೀವು ಚೆಂದಾಗಿ ಫುಲ್ಲಾಗಿ ನಿದ್ರೆ ಹೋಗ್ತಿರ್ತೀರಲ್ಲ, ಆವಾಗ ನೋಡ್ರಿ ಏನೋ ಒಂದು ಇರುತ್ತೆ, ಅದೇ ಪ್ರಜ್ಞೆ. ಈಗ ಅರ್ಥ ಆಯ್ತಾ? ಬೆಳಗ್ಗೆ ಹೇಳ್ತೀರ, ಅಬ್ಬಾ ಭಾರಿ ಚೆನ್ನಾಗಿ ನಿದ್ದೆ ಹೋದೆ ಅಂತ. ಭಾರಿ ಚೆಂದಾಗಿ ನಿದ್ದೆ ಹೋದೆ ಅಂದರೆ ನೀವೇನು ಕೂತ್ಕೊಂಡು ನೋಡ್ತಾ ಇದ್ದೀರಾ ಹೆಂಗೆ ನಿದ್ದೆ ಹೋಗ್ತೀರಂತ? ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ ಕೂತ್ಕೊಂಡು? ಇಲ್ವಲ್ಲ. ಹಂಗಾದ್ರೆ ಏನು ಮಾಡ್ತಾಯಿದ್ರಿ? ಮಲ್ಕೊಂಡಿದ್ರೆ ಏನು ಮಾಡ್ತಾರೆ? ಜ್ಞಾನನೇ ಇಲ್ಲ. ಜ್ಞಾನನೇ ಇಲ್ಲ ಅಂದರೆ ನಿದ್ರೆ ಆಗೋದು ಹೆಂಗೆ ಗೊತ್ತಾಯ್ತು ನಿಮಗೆ? ಅದೇ ಪ್ರಜ್ಞೆ. ನೀವೇ ಪ್ರಜ್ಞಾಶಕ್ತಿ, ನೀವೇ ಮಹಾಶಕ್ತಿ, ನೀವೇ ಸೂಪರ್ಮ್ಯಾನು, ನೀವೇ ಶಕ್ತಿಮಾನು. ಎಲ್ಲ ಶರೀರದ ಅಂಗಾಂಗಗಳು ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಕಣ್ಣು, ಮೂಗು, ಬಾಯಿ, ಮೆದುಳು, ಆಮೇಲೆ ಶರೀರದ ಎಲ್ಲ ಅಂಗಾಂಗಗಳು ರಿಲ್ಯಾಕ್ಸ್. ಶವ ಸತ್ತ ಶವ ಆಗಿರುತ್ತೆ. ನೀವು ಮಾತ್ರ ಎಚ್ಚರಿಕೆಯಿಂದಿರ್ತೀರ. ನೀವೇ ಪ್ರಜ್ಞೆ, ಅದನ್ನೇ ಪ್ರಜ್ಞೆ ಅನ್ನೋದು. ಈಗ ಅರ್ಥ ಆಯ್ತಾ? ಕಾರ್ನಲ್ಲಿ ಹೋಗೋವಾಗ, ಟೂ ವೀಲರಲ್ಲಿ ಹೋಗೋವಾಗ ನಿಮಗೆ ಗೊತ್ತಿಲ್ದಿರನ್ನೇ ಕ್ಲಚ್ ಹಾಕ್ತೀರಾ, ಗೇರ್ ಹಾಕ್ತೀರಾ, ಬ್ರೇಕ್ ಹೊಡಿತೀರಾ, ಎಸ್ಲೇಟರ್ ಇಡ್ತೀರಾ, ಫೋನಲ್ಲಿ ಮಾತಾಡ್ಕೊಂಡು. ಅದು ಹೆಂಗೆ ಸಾಧ್ಯ ಅಂದರೆ ಪ್ರಜ್ಞೆ. ಇಲ್ಲಿ ನೋಡ್ರಿ 3 ಇರ್ತಾವೆ ರೀ. ನಮ್ಮಲ್ಲಿ 5 ಶರೀರ ಇರುತ್ತೆ. ಒಂದು ಈ ಭೌತಿಕ ಶರೀರ, ಈ ಶರೀರ. ಇದ್ರ ಒಳಗಡೆ ಸೂಕ್ಷ್ಮ ಶರೀರ ಅಂದರೆ ನೀವು ಕನಸಿನಲ್ಲಿ ಹೋಗ್ತಿರಲ್ಲ, ಕನಸಿನಲ್ಲಿ ಸಿನಿಮಾಗಳಲ್ಲಿ ನೋಡಿರ್ತೀರ, ಅದು ಸೂಕ್ಷ್ಮ ಶರೀರ. ಅದರೊಳಗಡೆ ಪ್ರಾಣ ಶರೀರ, ಪಂಚಪ್ರಾಣಗಳು, ಪಂಚಭೂತಗಳು ಹೇಳಿದ್ನಲ್ಲ, ಅದು ಆ ಶರೀರ. ಅದರೊಳಗಡೆ ಆತ್ಮ ಶರೀರ, ಶುದ್ಧವಾದ ಚೈತನ್ಯ, ಚಿದಾನಂದ ಸ್ವರೂಪ, ಅದೇ ಆತ್ಮ. ಅದರೊಳಗಡೆ ಪರಮಾತ್ಮ ಹಾಗೂ ಹೊರಗಡೆ ಪರಮಾತ್ಮ, ಒಳಗೂ ಹೊರಗೂ ಇರೋವನೇ ಪರಮಾತ್ಮ. ಅವನೇ ಚಿದಾನಂದ ಸ್ವರೂಪ, ಚಿನ್ಮಯ ಸ್ವರೂಪ, ಈಶ್ವರ, ಪರಬ್ರಹ್ಮ, ಪರಮೇಶ್ವರ ಶಕ್ತಿ. ಓಕೆಲ್ಲ? ನಾವು ಆ ಪರಮಾತ್ಮನ ಒಂದು ಸ್ವರೂಪ, ಆದರೆ ನಾವು ಚಿಕ್ಕವರು, ತುಂಬ ಚಿಕ್ಕವರು. ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು, ಗೊತ್ತಾಯ್ತಲ್ಲ? ಹೀಗೆ ಅದಕ್ಕೆ ನಮ್ಗೆ ಗೊತ್ತಾಗುತ್ತೆ. ಅಂಥ ಒಂದು ಪ್ರಜ್ಞಾಶಕ್ತಿ ಎಲ್ಲ ಇರುತ್ತೆ ಅಂತ ನಾನು ಕೇಳಿರೋದು. ನಾನೇ ಓಕೆಲ್ಲ? ಅನುಭವ, ನಿಮಗೂ ಅನುಭವ ಇದೆ, ನನಗೂ ಅನುಭವ ಇದೆ. ಪ್ರಜ್ಞಾಶಕ್ತಿ ನಿದ್ರೆ ಮಾಡೋ ಗೊತ್ತಾಗುತ್ತೆ, ಗಾಡಿಗಳು ಓಡಿಸೋವಾಗೆಲ್ಲ ಗೊತ್ತಾಗುತ್ತೆ. ಓಕೆಲ್ಲ? ಮುಂದಕ್ಕೆ ಹೋಗೋಣ. ಆಗೇನಾಗುತ್ತೆ? ಇಚ್ಛೆ ಆಗುತ್ತೆ. ಇಚ್ಛೆ ಅಂದ್ರೇನು? ಒಂದು ಇಷ್ಟ ಆಗುತ್ತೆ ಏನಾದರೂ ಮಾಡಬೇಕು ಅಂತ. ಆಗ ಏನಪ್ಪ ಫಸ್ಟ್ ಹುಟ್ಕೊಳ್ಳುತ್ತಂದರೆ ಮಾಯೆ ಹುಟ್ಕೊಳ್ಳುತ್ತೆ. ಮಾಯೆ ಏನು ಮಾಡುತ್ತೆ? ಅದಕ್ಕೆ 1-2 ಹುಟ್ಕೊಳ್ತವೆ, ಭ್ರಮೆ ಮತ್ತು ಭ್ರಾಂತಿ. ಆಮೇಲೆ ಏನು ಹುಟ್ಕೊಳ್ಳುತ್ತೆ? ಶಕ್ತಿ ಹುಟ್ಕೊಳ್ಳುತ್ತೆ. ಮಾಯೆ ಅಂದ್ರೇ ಶಕ್ತಿ. ಇವತ್ತಿನ ತಿಳ್ಕೊಬಿಡಿ. ಮಹಾಮಾಯೆ ಜಗನ್ಮಾತೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನಲ್ವ ನೀವು? ಅಂದರೆ ಮಹಾಲಕ್ಷ್ಮಿ ಶ್ರೀದೇವಿ ನೋಡ್ರಿ. ಆದಿಶಕ್ತಿ, ಪರಾಶಕ್ತಿ, ಹೋಮ್ ಶಕ್ತಿ ಅಂದರೆ ಶ್ರೀದೇವಿ. ನೀವು ಎಲ್ಲಮ್ಮ ಆದರೂ ಕರೀರಿ, ಉದೋ ಅಂತ ಎಲ್ಲಮ್ಮ ಅಂತಾದರೂ ಕರೀರಿ, ಸತ್ಯಮ್ಮ ಅಂತಾದರೂ ಕರೀರಿ, ಗಂಗಮ್ಮ ಅಂತಾದರೂ ಕರೀರಿ, ಸಂಕ್ಲಮ್ಮ ಅಂತಾದರೂ ಕರೀರಿ, ಮಾರಮ್ಮ ಅಂತಾದರೂ ಕರೀರಿ, ಚೌಡೇಶ್ವರಿ ಅಂತಾದರೂ ಕರೀರಿ, ಚಾಮುಂಡಮ್ಮ ಅಂತಾದರೂ ಕರೀರಿ, ಲಕ್ಷ್ಮಮ್ಮ ಅಂತಾದರೂ ಕರೀರಿ, ಅಷ್ಟಲಕ್ಷ್ಮಿ ಅಂತಂದ್ರಿ, ಸರಸ್ವತಿ ಅಂತಾದರೂ ಕರೀರಿ, ಏನಾದರೂ ಕರೀರಿ, ಪಾರ್ವತಿ ಅಂತಾದರೂ ಕರೀರಿ, ಒಂದೇ ಓಂ ಶಕ್ತಿ, ಶ್ರೀಶಕ್ತಿ ಮಾತು. ಆ ಶಕ್ತಿ 3 ಶಕ್ತಿಗಳನ್ನು ಸೃಷ್ಟಿ ಮಾಡುತ್ತಾ. ಒಂದು ಶಕ್ತಿ ಆದಿಶಕ್ತಿ, ಪರಾಶಕ್ತಿ 3 ಶಕ್ತಿಗಳನ್ನು ಸೃಷ್ಟಿ ಮಾಡುತ್ತೆ. ಆ 3ರಲ್ಲಿ ಫಸ್ಟು ಮಹೇಶ್ವರ ಶಕ್ತಿ, ಪರಬ್ರಹ್ಮ ಮಹೇಶ್ವರ ಶಕ್ತಿ ಸೃಷ್ಟಿ ಆಗ್ತಾರೆ. ಅಂದರೆ ಶಿವಂದು ಚಿಕ್ಕ ಫೋಟೋ ನೀವು ನೋಡಿರ್ತಾರೆ. ಚಿಕ್ಕ ಬಾಲಕ ಶಿವ. ಅನಂತರ ವಿಷ್ಣುಜಿ ಒಕ್ಕಳಲ್ಲಿ ಕಮಲದ ಹೂವು ಬರುತ್ತೆ. ಕಮಲದ ಹೂವಿನಲ್ಲಿ ಬ್ರಹ್ಮಾಜಿ ಸೃಷ್ಟಿ ಆಗ್ತಾರೆ. ವಿಷ್ಣುಜಿಗೆ 1 ತಲೆ 2 ಕೈ, ಶಿವಾಜಿಗೆ 1 ತಲೆ 2 ಕೈ ಇರುತ್ತೆ. ಶಿವಾಜಿ ಕಪ್ಪು ಬಣ್ಣ ಇರ್ತಾರೆ, ವಿಷ್ಣುಜಿ ಸ್ವಲ್ಪ ಕಪ್ಪು ಸ್ವಲ್ಪ ವೈಟ್, 2 ಥರ ಇರ್ತಾರೆ, ಅರ್ಧಂಬರ್ಧ. ಆದರೆ ಬ್ರಹ್ಮಾಜಿ ಭಾಳ ಸುಂದರವಾಗಿರ್ತಾರೆ. ಜೊತೆಗೆ 5 ತಲೆ ಇರುತ್ತೆ. 5 ತಲೆ ಇರುತ್ತೆ. ನಾನು ಹಿಂಗೆ ತೋರಿಸ್ತೀನಿ, ಒಂದಿಲ್ಲ, ಆಮೇಲೆ ಹೇಳ್ತೀನಿ 1ರ ಕಥೆ ಏನು ಅಂತ.
ನೋಡ್ರಿ ನನ್ನ ಕೈ ಇರೋದು ಹಿಂಗೆ ತೋರಿಸ್ತೀನಿ ಒಂದಿಲ್ಲ, ಹಿಂಗೆ ತೋರಿಸ್ತೀನಿ ಒಂದಿಲ್ಲ, ಆಮೇಲೆ ಹೇಳ್ತೀನಿ ಯಾಕೆ ಅಂತ, ಈ ಕೈಯಲ್ಲಿ ತೋರಿಸ್ತೀನಿ ಬೇಜಾರು ಮಾಡ್ಕೊಬೇಡಿ, ಇದು ಎಡಗೈ ಅನ್ಬೇಡ್ರಿ. ಆಮೇಲೆ ಬ್ರಹ್ಮಾಜಿಗೆ 5 ತಲೆ ಇರುತ್ತೆ. ಈ ಹುಟ್ಟಿದ ಬ್ರಹ್ಮಾಜಿ ಏನು ಮಾಡ್ತಾನೆ, ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದ್ಬಿಟ್ಟು ಆ ಕಡೆ ಈ ಕಡೆ ಓಡ್ತಾನೆ, ತಿಂತಾನೆ, ಕುಡಿತಾನೆ, ಬೆಳಿತಾನೆ, ಸ್ವಲ್ಪ ದೊಡ್ಡವನಾಗ್ತಾನೆ. ದೊಡ್ಡವನಾಗಿದ ತಕ್ಷಣ ದುರಹಂಕಾರ ಅನ್ನೋದು ಬರುತ್ತೆ, ಅಹಂಕಾರ ಅನ್ನೋದು ಬರುತ್ತೆ. ಯಾಕೆ ಅಂದರೆ ನಾನು ತುಂಬ ಸುಂದರವಾಗಿದ್ದೀನಿ, ನನಗೆ 5 ತಲೆ ಇದೆ, ಬೇರೆಯವ್ರಿಗೆ ಯಾರಿಗೂ ಇಷ್ಟಿಲ್ಲ, ನಮ್ಮ ಅಪ್ಪಗೆ ಒಂದಿದೆ, ನಮ್ಮ ಅಪ್ಪಗೆ ಒಂದೇ ಇರೋದು, ಹಾಗಂದ್ರೆ ನಮ್ಮ ಅಪ್ಪನಿಗಿಂತ ನಾನೇ ಶಕ್ತಿಶಾಲಿ ಅನ್ನೋ ಅಹಂಕಾರ ಬರುತ್ತೆ. ಆವಾಗವಾಗ ಅವರ ಅಪ್ಪ ಹತ್ರನೂ ಕೇಳ್ತಿರ್ತಾನೆ, ಅಪ್ಪ ನಿನ್ಗೆ ಒಂದೇ ತಲೆ ಅಲ್ಲ ಇರೋದು, ಬುದ್ಧಿ ಮೋಸ್ಟ್ಲಿ ನಿನಗೆ ಕಡಿಮೆ ಅನಿಸುತ್ತೆ. ಅಪ್ಪ ನಿನ್ಗೆ ಒಂದೇ ಎರಡೇ ಕೈ ಅಲ್ಲ ಇರೋದು, ಮೋಸ್ಟ್ಲಿ ನಿನಗೆ ಶಕ್ತಿ ಕಮ್ಮಿ ಅನಿಸುತ್ತೆ. ಅಪ್ಪ ನೀನೇನು ಅಷ್ಟೊಂದು ಕಲರ್ ಇಲ್ಲ, ಮೋಸ್ಟ್ಲಿ ನೀನು ಯಾರೋ ಅಷ್ಟು ಇಷ್ಟಪಡಲ್ಲ, ನೋಡಿ ನಾನು ಹೆಂಗಿದ್ದೀನಿ, ಎಷ್ಟು ಸುಂದರವಾಗಿದ್ದೀನಿ, 5 ತಲೆ ಇದೆ, ನೋಡ್ರಿ ಎಷ್ಟು ಭಯಾನಕವಾಗಿದ್ದೀನಿ, 4 ಕೈ ಇದೆ, ಹಿಂಗೆಲ್ಲ ಹೇಳ್ಕೊಂಡು ಕೂತ್ಕೊಳ್ತಾನೆ. ಯಾರೋ ಮಗ ಬಹಳ ಬುದ್ಧಿವಂತ ಅಲ್ವಾ ಬ್ರಹ್ಮಾಜಿ. ಅದಕ್ಕೆ ಕೆಲವರು ಮಕ್ಕಳು ಹಂಗೆ ಅನಿಸುತ್ತೆ, ಅಪ್ಪನಿಗೆ ಗೌರವ ಕೊಡಲ್ಲ, ಅಪ್ಪ ಅಮ್ಮನಿಗೆ ಗೌರವ ಕೊಡಲ್ಲ, ಅಣ್ಣನಿಗೂ ಗೌರವ ಕೊಡಲ್ಲ, ಮಾಮಾಜಿಗಳಿಗೂ ಗೌರವ ಕೊಡಲ್ಲ. ಅದೇ ಚಿಕ್ಕ ಹುಡುಗರೆಲ್ಲ ಅವ್ರು ಬಾಲ ಹಿಡ್ಕೊಂಡೇ ಬೆಳೀತಾರೆ, ದೊಡ್ಡವರಾದ್ಮೇಲೆ ಇವ್ರಿಗೆ ಎಲ್ಲೆಲ್ಲಿದ್ದು ಕೊಂಬುಗಳು ಬಂದುಬಿಡುತ್ತೆ ಅಲ್ವಾ. ಏನೇನೋ ಮಾತಾಡೋಕೆ ಶುರು ಮಾಡ್ತಾರೆ, ಏನೇನೋ ಕ್ವಶ್ಚನ್ ಕೇಳೋಕ್ಕೆ ಶುರು ಮಾಡ್ತಾರೆ, ಏನೇನೋ ಡೈಲಾಗ್ಗಳಾಗೋಕ್ಕೆ ಶುರು ಮಾಡ್ತಾರೆ ಅಲ್ವಾ. ಕರ್ಮ ಇಂಥವ್ರನ್ನೆಲ್ಲ ನಾವು ನೋಡಬೇಕು. ಓಕೆಲ್ಲ, ಇಲ್ಲಿ ಬ್ರಹ್ಮಾಜಿನೇ ಹಂಗಿದ್ದಾರೆ, ಇವಾಗ ಏನು ಮಾಡೋದು ಭಗವಂತ. ಆಮೇಲೆ ವಿಷ್ಣುಜಿ ಹೇಳ್ತಾರೆ, ಕಳೆಯ ಯಾಕಯ್ಯ ಅವಾಗವಾಗ ಹಿಂಗೆ ಹೇಳ್ತೀಯ ನೀನು, ಯಾಕಪ್ಪ ಅವಾಗವಾಗ ಹಿಂಗೆಲ್ಲ ಕೇಳ್ತೀಯ ನೀನು, ಹಂಗೆಲ್ಲ ಕೇಳಬಾರ್ದು ಕಣಪ್ಪ, ನಾನು ನಿಮ್ಮಪ್ಪ ಕಣಪ್ಪ ಅಂತಾರೆ. ಇವ್ರು ಹೇಳ್ತಾರೆ, ಏನಪ್ಪ ನೀವು ಅಪ್ಪ, ಏನು ದೊಡ್ಡದಾಗ ಏನಪ್ಪನ ನೀನು, ಏನು ತುಂಬ ಸಂಪಾದನೆ ಮಾಡಿಬಿಟ್ಟಿದ್ದೆ ನೀನು, ನೋಡ್ಲಾಲು ಈ ಹೆಂಗಿದ್ದೀನಿ, ಎಷ್ಟು ಚೆನ್ನಾಗಿದ್ದೀರಿ, ಏನು ನನಗಿಂತ ಚೆನ್ನಾಗಿದ್ದೀನಿ ನೀನು ಆಲ್ಬಿಡ್ತಾನೆ. ಅವಾಗವಾಗ ಹಿಂಗೆ ಅಂದಿದ್ದು ನೋಡಿ, ವಿಷ್ಣುಜಿಗೂ ಒಂದು ಸಾರಿ ಪಿತ್ತ. ಶಾಂತಾಕಾರಂ ಭುಜಗ ಶಯನಂ ಅನಂತ ಶಯನಂ ಅಂತ ಒಂದು ಇರುತ್ತೆ, ನೀವು ಕೇಳಿರ್ಬೋದು. ಅದು ಸ್ತೋತ್ರ ಸರಿಯಾಗಿ ಬರಲ್ಲ ಅಲ್ಲಿಗೆ, ನಿಮಗೆ ಗೊತ್ತು. ಅಷ್ಟು ಶಾಂತವಾಗಿರ್ತಾನೆ ಶ್ರೀಮನ್ನಾರಾಯಣ. ಈ ಮಗ ಯಾವಾಗ ಹಿಂಗೆಲ್ಲ ಕೇಳ್ತಾನೆ ಬ್ರಹ್ಮಾಜಿ, ಅವಾಗ ಪಿತ್ತ ನೆತ್ತಿಗೆ ಇರುತ್ತೆ. ಯಾರಿಗೆ ಅಲ್ಲ, ಒಂದು ಸಾರಿ ಪಿತ್ತ ನೆತ್ತಿಗೆರಲ್ವಾ, ಒಂದು 20 ಸಾರಿ ಕೇಳಿದಾಗ, ತಲೆ ತಿಂದಾಗ, ಅವಾಗ ಕೆರೀತಾ ಇದ್ರೆ ಸುಮ್ಮನೆ ಇರ್ತಾರಾ? ಅಪ್ಪ ಆಗಲಿ ಅಮ್ಮ ಆಗಲಿ ಎರಡು ಬಿಡ್ತಾರೆ ಅಲ್ವಾ, ಬಿಡಲ್ವಾ ಮಕ್ಕಳಿಗೆ, ಬಿಡ್ತೀರ. ಹಂಗೆ ಏನು ಮಾಡ್ತಾನೆ ವಿಷ್ಣುಜಿ, ಬಿಡಲ್ಲ, ಬುದ್ಧಿ ಹೇಳ್ತಾನೆ. ಯಾಕಂದರೆ ಸ್ವಲ್ಪ ಬುದ್ಧಿವಂತ ವಿಷ್ಣುಜಿ, ಬುದ್ಧಿ ಹೇಳ್ತಾನೆ ಕೇಳಲ್ಲ ಅವನು. ಲಾಸ್ಟಿಗೆ ಇಬ್ಬರಿಗೂ ಜಗಳ ಆಗಿಬಿಡುತ್ತೆ, ಮಾತಿಗೆ ನಡೆದು ಅಪ್ಪ ಮಗನಿಗೆ ಫೈಟ್ ಆಗುತ್ತೆ. ಹೊಡೆದಾಡಲ್ಲ, ಬರೀ ಜಗಳ ಆಗುತ್ತೆ. ಸರಿ, ಇದು ನ್ಯಾಯ ಪಂಚಾಯತ್ ಎಲ್ಲಿಗೋಗುತ್ತಂದರೆ, ಅಪ್ಪ ಶಿವ ಅಂತ ವಿಷ್ಣುಜಿ ಬೇಡ್ಕೊತಾನೆ. ಶಿವ ಓಡೋಡಿ ಬರ್ತಾನೆ, ಪ್ರತ್ಯಕ್ಷದಲ್ಲಿ ಕೂತ್ಕೊಳ್ತಾನೆ ಇವ್ರ ಮುಂದೆ. ಏನರಪ್ಪ ಯಾಕ್ರಯ್ಯ ಜಗಳ ಆಳ್ತಾ ಇದ್ದೀರಿ ನೀವು, ಏನು ಸಮಾಚಾರ, ಅಪ್ಪ ಮಗ ಜಗಳ, ಏನು ಕತೆ ಅಪ್ಪ ಮಗಂದು ಅಂತ ಕೇಳ್ತಾರೆ. ಯಾರು? ಶಿವಾಜಿ, ಶಿವ ಮಹಾದೇವ, ದೇವಾದಿದೇವ ಮಹಾದೇವ. ಅವಾಗ ವಿಷ್ಣುಜಿ ಹೇಳ್ತಾನೆ, ನೀನೇ ಕೇಳು ತಂದೆ ಅಂತ ಹೇಳ್ತಾನೆ ವಿಷ್ಣುಜಿ. ಅವಾಗ ಶಿವ ಹೇಳ್ತಾರೆ, ಏನಪ್ಪ ಮಗ ಬ್ರಹ್ಮಾಜಿ ಕತೆ ನಿಂದು ಅಂತ ಹೇಳ್ತಾನೆ. ಆವಾಗ ಹೇಳ್ತಾನೆ ಬ್ರಹ್ಮಾಜಿ, ನೀನೇ ಹೇಳು ಮಹಾದೇವ, ನಮ್ಮಪ್ಪ ಸುಂದರವಾಗಿದ್ದಾನೋ ನಾನು ಸುಂದರವಾಗಿದ್ದೀನೋ, ನಮ್ಮಪ್ಪ ಬುದ್ಧಿವಂತನೋ ನಾನು ಬುದ್ಧಿವಂತನೋ, ನಮ್ಮಪ್ಪನಿಗೆ ಶಕ್ತಿ ಜಾಸ್ತಿನೋ ನನ್ನಷ್ಟೇ ಶಕ್ತಿ ಜಾಸ್ತಿನೋ, ಈ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ನನಗೆ ಒಳ್ಳೆ ಮರ್ಯಾದೆ ಇದೆಯೋ ನಮ್ಮ ಅಪ್ಪನಿಗೆ ಮರ್ಯಾದೆ ಇದೆಯೋ, ನೀನೇ ಹೇಳು ಅಂದ್ಬಿಡ್ತಾನೆ. ಯಾರಿಗೆ? ಶಿವನಿಗೆ. ಶಿವ ಹೇಳ್ತಾರೆ, ಬ್ರಹ್ಮಾಜಿ ನೀನು ಇನ್ನೂ ಚಿಕ್ಕ ಹುಡುಗ, ಬಾಲಕ, ಇನ್ನೂ ನೀನು ಪುಟ್ಟ ಹುಡುಗ, ಈಗೆಲ್ಲ ಮಾತಾಡಬಾರ್ದು ಕಡೆ, ನೀನು ತಪ್ಪು, ವಿಷ್ಣುಜಿ ನಿಮ್ಮ ಅಪ್ಪ ಶಕ್ತಿ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮಾಜಿಗೆ ಯಾಕೋ ಇದು ಸರಿ ಅನಿಸಲ್ಲ. ಯಾಕೆ ಅಂದರೆ ಅಹಂಕಾರದ ಪಿತ್ತ ಈಗ ಮೇಲೆ ಹೋಗ್ಬಿಟ್ಟಿದೆ ಬ್ರಹ್ಮಾಜಿಗೆ. ಮೇಲೆ ಇದಲ್ಲ ಒಂದು ತಲೆ, ಮುಂದ್ಗಡೆ ಒಂದು ತಲೆ, ರೈಟ್ಗೊಂದು ತಲೆ, ಲೆಫ್ಟ್ಗೊಂದು ತಲೆ, ಹಿಂದ್ಗಡೆ ಒಂದು ತಲೆ, ಸಾಲದ ಮೇಲೆ ಒಂದು ತಲೆ ಇದೆ ಬ್ರಹ್ಮಾಜಿಗೆ. ಈ ಅಹಂಕಾರ ಅನ್ನೋದು ಇರುತ್ತಲ್ಲ, ಅದು ಮೇಲೆ ಇದೆ, ಪಿತ್ತ ಎತ್ತಿಗೇರಿದೆ ಅಹಂಕಾರದ ಪಿತ್ತ. ಅದಕ್ಕೆ ಶಿವಾಜಿ ಹೇಳಿದ್ರು ಕೇಳಲ್ಲ. ಆದರೆ ಶಿವಾಜಿ ಹೇಳ್ತಾನೆ ತುಂಬ ಶಿವಾಜಿ ತುಂಬ ಶಾಂತ ಸ್ವರೂಪಿ. ಆದರೆ ಬ್ರಹ್ಮಾಜಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಲಾಸ್ಟಿಗೆ ಬ್ರಹ್ಮಾಜಿ ಏನು ಮಾಡ್ತಾನೆ, ಶಿವಾಜಿಗೆ ಬಾಯಿ ಮುಚ್ಚಿಸ್ಲಿಕ್ಕೆ ಹೋಗ್ತಾನೆ, ಸಮರ್ಥನೆ ಮಾಡ್ಕೊಂಡು ಸಾಕಾಗಿ ಫೈನಲಾಗಿ ಏನು ಹೇಳ್ಬಿಡ್ತಾನೆ ಗೊತ್ತಾ, ಶಿವಾಜಿ ಮಹಾದೇವ ನೋಡಿ, ನಮ್ಮ ಅಪ್ಪನಿಗಿಂತೂ ನೀನೇನೇ ದಡ್ಡ, ನಿನಗೇನು ಅಷ್ಟು ಶಕ್ತಿ ಇಲ್ಲ, ನೀನು ಏನೂ ಇಲ್ಲ, ನಮ್ಮ ಅಪ್ಪಾಜಿ ಏನಿಲ್ಲ, ನಾನೇ ಬುದ್ಧಿವಂತ, ನಾನೇ ಶಕ್ತಿಶಾಲಿ, ಈ ಜಗತ್ತಿನಲ್ಲಿ ನಾನೇ ಲೀಡರ್, ನಾನೇ ಶಕ್ತಿಮಾನ್, ನಾನೇ ಸೂಪರ್ಮ್ಯಾನ್, ಐ ಆಮ್ ಮಾಸ್ ಲೀಡರ್ ಅಂದ್ಬಿಡ್ತಾನೆ. ಅದರಲ್ಲಿ ಬೇರೆ ಮನುಷ್ಯನಿಗೆ ಸ್ವಲ್ಪ ವಿದ್ಯಾಭ್ಯಾಸ ಎಲ್ಲ ಕಲಿಸಿರ್ತಾರೆ ಯಾರು? ವಿಷ್ಣುಜಿ. ದುರಾಂಕಾರ ಜಾಸ್ತಿ ಓದಿದ್ದೀರಂತ ಬೇರೆ. ಆಮೇಲೆ ಈ ರೀತಿ ಇದಾಗುತ್ತೆ. ಹುಡುಗರು ಬುದ್ಧಿ ಏನು ಮಾಡೋಕ್ಕಲ್ಲ ಬಿಡ್ರಿ, ಇವರು ಹಂಗಂತ ಸುಮ್ಮನೆ ಇರ್ತಾರನ್ರಿ.
ಎಷ್ಟು ಬುದ್ಧಿ ಅಂತ ಹೇಳೋದು ಮಕ್ಕಳಿಗೆ, ಹುಡುಗರು ಬುದ್ಧಿ ಅಂದ್ಬಿಟ್ಟು ಯಾವಾಗೂ ಹಂಗೆ ತಡ್ಕೊಳಕ್ಕಾಗುತ್ತಾ? ಕೋಪ ಬಂದರೆ ಬಿಡ್ತೀರಲ್ವ, ಅಕ್ಕೆ ಇಲ್ಲಿ ಆಗ್ಬಿಡ್ತದೆ. ಶಿವಾಜಿ ಅಷ್ಟು ಹೇಳಿದ್ರು ಕೇಳಲ್ಲ, ಶಿವಾಜಿಗೆ ರೇಗಿಸ್ಬಿಡ್ತಾನೆ. ನೀರು ಏನು ಕಲರ್ ಬ್ಲ್ಯಾಕ್ ಇದೆಯಾ, ಬ್ಲ್ಯಾಕ್ ಕಲರ್ ನೀನು ಏನು ಚೆನ್ನಾಗಿಲ್ಲ, ನೀನು ನೋಡೋಕ್ಕೇನು ಅದೇನೋ ಕೂದಲು ಹಂಗಿದೆ, ಇಷ್ಟಿದಾಗ್ಬಿಟ್ಟಿದೆಯಾ, ಗಡ್ಡ ಬೇರೆ ಹೆಂಗ್ಬಿಟ್ಟಿದೆಯಾ, ಅದೇನು ಏನು ಲಂಗೋಟಿ ಬೇರೆ ಕಟ್ಕೊಬಿಟ್ಟಿದೆಯಾ, ಒಳ್ಳೆ ಬಟ್ಟೆ ಇಲ್ಲ, ಡ್ರೆಸ್ ಇಲ್ಲ ಅಂತ ಕೂಡ ಏನೇನೋ ಹಂಗಿಸ್ಬಿಡ್ತಾರೆ, ಅಪಹಾಸ ಮಾಡಿಬಿಡ್ತಾರೆ. ಹೀಗೆಲ್ಲ ಮಾಡೋದು ತಪ್ಪಲ್ಲ ಗುರುಗಳಿಗೆ ಅಲ್ಲ, ಒಬ್ಬ ದೊಡ್ಡ ಗುರುವಿಗೆ ನೀವು ಹೇಳಿ ಹಂಗೆಲ್ಲ ಮಾತಾಡೋದು ತಪ್ಪಲ್ವ? ಎಷ್ಟೋ ಜನ ಈ ತರಳೆಗಳು ಹಿಂಗೆ ರೀ ಮಾತಾಡೋದು, ಏನು ಮಾತಾಡಿದಾರೆ ಗೊತ್ತಾಗಲ್ಲ, ಒಂಥರ ವಿಚಿತ್ರವಾಗಿ ಮಾತಾಡ್ತಾರೆ ಅಲ್ವಾ. ಗುರುಗಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಲ್ಲ, ಹಂಗಿರ್ತಾರೆ. ಹಂಗೆ ಮಹಾದೇವನಿಗೆ ಹಂಗೆಲ್ಲ ಅಂದ್ಬಿಡ್ತಾರೆ ಬ್ರಹ್ಮಾಜಿ. ಮಹಾದೇವನು ಏನು ಕಡಿಮೆ ಏನ್ರಿ, ಶಾಂತವಾಗಿರೋನು, ಪಿತ್ತ ನೆತ್ತಗಾರಲ್ವಾ, ನೇರಿದ್ರೆ ಏನಾಗುತ್ತೆ ನಿಮಗೆ ಗೊತ್ತಲ್ಲ. ಒಂದು ಸಾರಿ ಅದೇ ಹಿಂದಿನ ಸ್ಟೋರಿ ನೋಡಿದ್ರಲ್ಲ ನೀವು, ವೀರಭದ್ರ ಅವತಾರ, ರುದ್ರಾವತಾರ ನೋಡಿದ್ರಲ್ಲ, ಏನಾಯಿತು, ಅವ್ರ ಮಾವನ ತಲೆನೇ ಕಟ್ಟು ಗೊತ್ತಲ್ಲ. ಹಂಗೆ ಇಲ್ಲಿ ಕೋಪ ಬಂದುಬಿಡುತ್ತೆ ರುದ್ರನಿಗೆ. ಆದರೂ ತಡ್ಕೊಳ್ತಾರೆ, ಯಾಕಂದರೆ ಮಹಾದೇವ ಸದ್ಗುರು, ಎಲ್ಲರಿಗೂ ಗುರು ಅಲ್ವಾ, ತಡ್ಕೊಳ್ಳೋ ಶಕ್ತಿ ಐತೆ, ತಾಳ್ಮೆ ಐತೆ ಗುರುವಿಗೆ. ಆದರೆ ಅವ್ರು ಕುತ್ತಿಗೆಯಲ್ಲಿ ಇರ್ತಾರಲ್ಲ ನಾಗರಾಜ, ಬಸ್ ನಾಗರಾಜ, ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಗೊತ್ತಲ್ಲ ನಿಮಗೆ, ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಯಾರಾದರೂ ಕೆಣಕಿ ಸೊಬ್ಲೆ ಶಾಂತವಾಗಿರ್ತಾರೆ ನಾಗರಾಜ, ಯಾವಾಗಲೂ ಆದಿಶೇಷ. ಯಾರಾದರೂ ಕೆಣಕಿದ್ರೂ ಸ್ವಲ್ಪ ಸುಮ್ಮನೆ ಇರ್ತಾರೆ, ತುಂಬ ಕೆಣಕಿದ್ರೆ ಅಷ್ಟೇ ಅವ್ರ ಕಥೆ ನಾಗರಾಜ ಗೊತ್ತಲ್ಲ. ನಾಗರಾಜ ದಬಕ್ ಅಂತ ಕುತ್ತಿಗೆಯಿಂದ ಕೆಳಗಡೆ ಬಂದು ಇಳಿದಿದ್ದೆ ಕೋಪಾವೇಶದಲ್ಲಿ, ಇಲ್ಲೆಲ್ಲಿ ಬ್ರಹ್ಮಾಜಿ ಮೇಲೆ ದಾಳಿ ಮಾಡಬೇಕು, ಆವಾಗ ಶಿವ ಕೈ ಅಡ್ಡ ನಿಲ್ಲಿಸ್ತಾರೆ, ಬೇಡಪ್ಪ ಬೇಡ ಸುಬ್ಲೆ ಇರೋ ನೀನು. ಬ್ರಹ್ಮಾಜಿ ವಿದ್ಯಾವಂತ, ವೇದಗಳೆಲ್ಲ ಓದಿದ, ಇಲ್ಲಲ್ದು ಬತ್ತಂತ ವಿದ್ಯಾಭ್ಯಾಸ ಮಾಡಿದ್ದಾಳೆ ಆತ ಬ್ರಹ್ಮ. ನೀನೇನಾದರೂ ಬ್ರಹ್ಮಾಜಿನ ಮೇಲೆ ದಾಳಿ ಮಾಡಿದ್ರೆ ಒಬ್ಬ ಬ್ರಾಹ್ಮಣನ ಮೇಲೆ ದಾಳಿ ಮಾಡ್ದಂಗೆ ಆಗುತ್ತೆ. ಬ್ರಾಹ್ಮಣನ ಮೇಲೆ ದಾಳಿ ಮಾಡಿದ್ರೆ ಬ್ರಹ್ಮದೋಷ ಬರುತ್ತೆ, ಬ್ರಾಹ್ಮಣರ ಅಪವಾದ ಬರುತ್ತೆ ನಿನಗೆ, ಬೇಡ ಪಾಪ ಕಟ್ಕೊಳ್ತೀಯ ಅಂತ ಹೇಳ್ತಾನೆ. ಆವಾಗ ನಾಗರಾಜ ಸುಬ್ಲೆ ಆಗ್ತಾರೆ. ಆದರೂ ಸುಬ್ಲೆ ಇರಲ್ಲ ಬ್ರಹ್ಮಾಜಿ, ಏನೇನೋ ಇವರೇನು ಮಾಡ್ತಾರೆ, ಇಷ್ಟುದ ಇದ್ದಾರೆ ಹಾಗೆ ಅಂತ ರೇಗಿಸ್ಬಿಡ್ತಾರೆ. ಆವಾಗ ಶಿವನಿಗೆ ಕೋಪ ಬರುತ್ತೆ. ಕೈಯಲ್ಲಿ ಉಗುರು ಇರ್ತಲ್ಲ ಈ ಬೆರಳಲ್ಲಿ, ಕಿರುಬೆರಳು, ಆ ಉಗುರು ಕಿತ್ತದೆ ಒಂದು ಮಂತ್ರ ಪಠಿಸಿದ್ದೆ ಶಿವ ಮುಂದಕ್ಕೆ ಬಿಸಾಕ್ತಾರೆ. ಆ ಉಗುರು ಭೈರವೇಶ್ವರನ ರೂಪ ತಾಳುತ್ತೆ, ನಿಂತ್ಕೊಳ್ಳುತ್ತೆ. ಕೈಯಲ್ಲಿ ಖಡ್ಗ, ಇನ್ನೊಂದು ಮತ್ತೊಂದು ಆಯುಧಗಳು ಇಟ್ಕೊಳ್ಳುತ್ತೆ ಭೈರವೇಶ್ವರ. ತಿಲ್ಕ ಇಟ್ಟಿರ್ತಾನೆ, ಏವತ್ತು ಇಟ್ಟಿರ್ತಾನೆ, ಕೂದಲು ಬಿಟ್ಟಿರ್ತಾನೆ, ಭಯಾನಕವಾಗಿ ವ್ಯಕ್ತಿ, ದಡವತಿ ವ್ಯಕ್ತಿ, ಭಾಳ ಹೈಟ್ ಇರ್ತಾನೆ ಭೈರವೇಶ್ವರ. ಅದು ಭೈರವೇಶ್ವರ ಅಂದರೆ ಶಿವನ ಪ್ರತಿರೂಪ, ಶಿವನ ಶಕ್ತಿ, ಶಿವನ ಕೋಪ ಆ ಉಗುರಲ್ಲಿರುತ್ತೆ. ಉಟ್ಕೊಂಡಿದ್ದೆ ಬ್ರಹ್ಮಾಜಿ ಮೇಲೆ ದಾಳಿ ಮಾಡಿದ್ದೆ, ಮೇಲೆ ತಲೆ ಇರುತ್ತಲ್ಲ, ಬಗಳ್ತಾ ಇರ್ತಾನಲ್ಲ, ವಟ ಅಂತ ಹೊಯ್ಕೊಳ್ತಾ ಇರುತ್ತಲ್ಲ ಬ್ರಹ್ಮಾಜಿ ತಲೆ ಮೇಲೆ, ಮೇಲಿನ ತಲೆ ಆ ತಲೆನ ಕಟ್ ಮಾಡಾಕ್ತಾನೆ. ಬ್ರಹ್ಮಾಜಿಗೆ 5 ತಲೆ, ಮೇಲೆಗಡೆ ಒಂದಿರುತ್ತಲ್ಲ ಅದನ್ನು ಕಟ್ ಮಾಡಿ ಬಿಸಾಕ್ತಾನೆ. ಅದೇ ತುಂಬ ಮಾತಾಡ್ತಾ ಇರುತ್ತೆ, ತುಂಬ ವಟ ಅಂತ ಹೊಯ್ಕೊಳ್ತಾ ಇರುತ್ತೆ, ಕಟ್ ಮಾಡಿ ಬಿಸಾಕ್ತಾನೆ. ಆಗ ಇಳಿಯುತ್ತೆ ಅಹಂಕಾರ, ಯಾರಿಗೆ, ಬ್ರಹ್ಮಾಜಿಗೆ. ತಲೆ ಯಾವಾಗ ಕಟ್ಟಾಯ್ತು ಅವಾಗ ರಕ್ತ ಸುರಿತಾ ದಪ್ಪ ಅಂತ ಬಿದ್ದೋಗ್ತಾನೆ ಕೆಳಗಡೆ, ಮೂರ್ಛೆ ಹೋಗ್ಬಿಡ್ತಾನೆ. ಆಮೇಲೆ ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಇವರೆಲ್ಲ ಎಬ್ಬಿಸ್ತಾರೆ, ವಿಷ್ಣುಜಿ ಶಿವಾಜಿ. ಆ ಭೈರವ ಏನು ಮಾಡ್ತಾನೆ, ತಲೆ ಹಿಡ್ಕೊಂಡು ಹೊಟ್ಟೋಗ್ತಾನೆ ಅವ್ರ ಪಾಡ್ಗೆ. ಅವರು ಕೋಪಾವೇಶದಲ್ಲಿ ಇನ್ನೂ ಯಾರನ್ನ ಸಿಕ್ಕಿದ್ರೆ ಕಟ್ ಮಾಡೋಣ ಅಂತ ಹೊಟ್ಟೋಗ್ತಾನೆ. ಓಕೆನಾ, ಇವರಿಬ್ಬರು ಎಲ್ಲಿ ಮಾಡ್ತಾರೆ, ವಿಷ್ಣುಜಿ ಶಿವಾಜಿ ಬ್ರಹ್ಮಾಜಿಗೆ ಎಬ್ಬಿಸ್ತಾರೆ. ಏನೋ ಟ್ರೀಟ್ಮೆಂಟ್ ಮಾಡ್ತಾರೆ, ಅದೇ ನೀವೆಲ್ಲ ಮಾಡ್ತೀರಲ್ಲ ಟ್ರೀಟ್ಮೆಂಟ್, ಹಂಗೆ ತಲೆಗೆ ಮೇಲಿನ ತಲೆ ಟ್ರೀಟ್ಮೆಂಟ್ ಮಾಡಿ ಏನೋ ಸರಿ ಮಾಡ್ತಾರೆ, ಏನೋ ಔಷಧಿ ಕಟ್ಟ ಏನೋ ಅಲ್ಲಿ ಹಾಕ್ತಾರೆ, ಇಟ್ಕೊಳ್ಳಿ, ಫಸ್ಟ್ ಏಡ್ ಮಾಡ್ತಾರೆ. ಆಮೇಲೆ ಬ್ರಹ್ಮಾಜಿಗೆ ಅಹಂಕಾರ ಇಳಿದೋಗಿರುತ್ತೆ, ಕ್ಷಮೆ ಕೇಳ್ಕೊಳ್ತಾರೆ. ವಿಷ್ಣುಜಿ ಹತ್ರ ಕ್ಷಮೆ ಕೇಳ್ತಾನೆ, ಶಿವಾಜಿ ಹತ್ರ ಕ್ಷಮೆ ಕೇಳ್ತಾನೆ. ಆವತ್ತಿಂದ ಇವತ್ತಿನವರೆಗೂ ಬ್ರಹ್ಮಾಜಿ ಒಳ್ಳೆ ಥರ ಇರ್ತಾನೆ, ವಿದ್ಯಾವಂತ. ಇವತ್ತು ಎಲ್ಲರಿಗೂ ವಿದ್ಯೆ ಕೊಡೋನು, ಜ್ಞಾನ ಕೊಡೋನು ಯಾರು, ಬ್ರಹ್ಮಾಜಿ ಸರಸ್ವತಿ, ಬ್ರಹ್ಮಿ ಶಕ್ತಿ ಸರಸ್ವತಿ ಬ್ರಹ್ಮಾಜಿ. ವೇದಗಳು, ಶ್ರುತಿಗಳು, ಪುರಾಣಗಳು, ಭಗವದ್ಗೀತೆ ಎಲ್ಲ ನೋಡಿದ್ರಲ್ಲ, ಬ್ರಹ್ಮಾಜಿ ಎಷ್ಟು ಒಳ್ಳೆಯವನಲ್ಲ. ಇವಾಗ ಬ್ರಹ್ಮಾಜಿ ಒಳ್ಳೆಯವನು, ಯಾಕಂದರೆ ಬುದ್ಧಿ ಬಂತು. ಅದಕ್ಕೆ ಹೇಳೋದು ಸಾಧೋಪಾಯ, ವೇದೋಪಾಯ, ದಂಡೋಪಾಯ. ಈ ದಂಡ ಹಾಕಿದ್ರೇ ಕೆಲವರಿಗೆ ಬುದ್ಧಿ ಬರೋದು, ಕೆಲವರಿಗೆ ಮಾತು ಪೆಟ್ಟು, ಕೆಲವರಿಗೆ ಏಟು ಪೆಟ್ಟು ಅಂತಾರೆ ದೊಡ್ಡವರು ಅಲ್ವಾ. ಸ್ಕೂಲಲ್ಲಿ ಮಾಸ್ಟ್ ಹೊಡಿತಾರೆ ನೋಡಿದ್ರೆ, ಕೆಲವ್ರಿಗೆ ಹೊಡಿಬಾರ್ದು ರೀ, ಮಕ್ಕಳಿಗೆಲ್ಲ ಹಿಂಸೆ ಕೊಡಬಾರ್ದು, ತಪ್ಪು ಅಲ್ವಾ. ಇರಲಿ, ಮಕ್ಕಳಿಗೆ ಹೊಡಿಬೇಡಿ ದಯವಿಟ್ಟು. ನಾನೇ ನಿಮಗೆ ಕೈ ಮುಗಿದು ಕೇಳ್ಕೊತೀರಿ, ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿರ್ತವೆ, ದಯವಿಟ್ಟು ಹೊಡಿಬೇಡಿ. ಬೇಕಾದ್ರೆ ಒಳ್ಳೆ ಬುದ್ಧಿ ಹೇಳಿ ಕಲಿಸಿ, ಅಲ್ಲಿ ಬೇಡಲ್ಲ 1 ಸಾರಿ ಅಲ್ಲ 10 ಸಾರಿ ಅಲ್ಲ 100 ಸಾರಿ ಬುದ್ಧಿ ಹೇಳಿ. ಹೊಡಿಬೇಡಿ ನೀವು ಮಕ್ಕಳಿಗೆ,
ಹಿಂಸೆ ಕೊಡಬೇಡಿ, ಬಾಯಬೇಡಿ, ಹಿಂಸೆ ಕೊಡಬೇಡಿ, ಏನೋ ಒಳ್ಳೆ ಮಾತಲ್ಲಿ ಕೂರಿಸ್ಕೊಂಡು ಹೇಳಿ, ಒಂದಲ್ಲ 10 ಸಾರಿ ಹೇಳಿ, ಗೊತ್ತಾಯ್ತಾ? ಒಳ್ಳೆ ವಿಚಾರಗಳು ತಲಿಸಿ. ಇದು ಯಾರು ಹೇಳಿದಾರೆ ಗೊತ್ತಾ? ಇದು ಆ ಲಕ್ಷ್ಮಿ ಅಂತ ಒಂದು ಕಾಮೆಂಟ್ನಲ್ಲಿ ಪದೇ ಬರೀತಾರೆ ನೋಡಿ ಅಮ್ಮ. ಲಕ್ಷ್ಮಿ ಅಂತ ಕಾಸರಘಟ್ಟ, ಸೋಂಪುರ, ಶಿವಗಂಗೆ ಹತ್ರ, ಕಾಸರಘಟ್ಟ ಏನೋ ಸೋಂಪುರ ಇದೆಲ್ಲ, ನೆಲಮಂಗಲ. ಅಯ್ಯಮ್ಮ ಲಕ್ಷ್ಮಿ ಅಂತ ಲಾಸ್ಟ್ ಟೈಮೆಲ್ಲ ಹೇಳಿದ್ದೀನಿ. ಒಂದು ನಾಯಿ ಕಾಗೆಗಳಿಗೆಲ್ಲ ಊಟ ಹಾಕಿದ್ರಲ್ಲ ಅಯ್ಯಮ್ಮ, ಕಾಮೆಂಟ್ ಬಾಕ್ಸ್ಗಳಲ್ಲಿ ಬರೀತಾಳೆ. ಅಯ್ಯಮ್ಮ ಒಂದು ಬರೆದಿದ್ದಾಳೆ, ಒಂದು ಸ್ಟೇಟಸಲ್ಲಿ ಒಂದು ಪೋಸ್ಟ್ ಹಾಕಿದ್ದಾಳೆ. ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಕಲಿಸಿದ್ರೆ, ಟ್ಯೂಷನ್ ಮಾಡಿದ್ರೆ ಸಾಲದು. ಜೀವನದಲ್ಲಿ ಬದುಕೋ ದಾರಿ ಇರುತ್ತಲ್ಲ, ಜೀವನದಲ್ಲಿ ಬದುಕೋ ದಾರಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಹೇಗಿರಬೇಕು ಹೇಗಿರಬಾರ್ದು ಅಂತ ಅದನ್ನು ಕಲಿಸ್ಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ದಾಳೆ ಅಯ್ಯಮ್ಮ. ಒಳ್ಳೆ ಕಾಮೆಂಟ್ಗಳು ಬರೀತಾಳೆ ರೀ. ಲಕ್ಷ್ಮೀ ದೇವಿ ಅಂತಿದೆ ನೋಡ್ರಿ. ಅವೆಲ್ಲ ಓದ್ರಿ, ಕಾಮೆಂಟ್ಗಳು ಓದ್ರಿ. ಅಯ್ಯಮ್ಮ ಎಷ್ಟು ಕಾಮೆಂಟ್ಗಳು ಹಾಕಿದ್ದಾರೆ ಗೊತ್ತಾ? ಒಂದಿಷ್ಟುದ್ದ ಹಾಕ್ತಾರೆ, ಎಲ್ಲ ಚೆನ್ನಾಗಿರುತ್ತೆ ನೋಡಿ. ಪ್ರತಿಯೊಂದು ಕಾಮೆಂಟ್ಗೂ ಬೆಲೆ ಇದೆ. ಅಯ್ಯಮ್ಮ ಸುಮ್ಮನೆ ಯಾವುದು ಕಾಮೆಂಟ್ ಬರೆಯಲ್ಲ, ಎಲ್ಲ ಅರ್ಥ ಇರೋದು ಬರೀತಾಳೆ ನೋಡಿ. ಕಾಮೆಂಟ್ಗಳು ನೋಡಿ, ಬರೀ ನನ್ನ ವಿಡಿಯೋ ಅಂತಲ್ಲ, ಕಾಮೆಂಟ್ಗಳು ನೋಡ್ಬೇಕು, ಯಾರ್ಯಾರು ಹೆಂಗೆ ಬರೀತಾರೆ, ಯಾರ್ಯಾರು ಸೈಕಾಲಜಿ ಏನಿದೆ ಅವೆಲ್ಲ ತಿಳ್ಕೊಳ್ರಿ, ಸರಿಲ್ಲ? ಅಹಂಕಾರ ಪಡಬಾರ್ದು ನೋಡ್ರಿ. ನಿಮಗೆ ಒಂದು ಒಳ್ಳೆ ಮಾತು ಹೇಳ್ತೀನಿ. ಮೋಸ್ಟ್ಲಿ ಇವತ್ತೊಂದು ದಿನ ಬಲಿಪಾಡ್ಮೆ ಇರ್ಬೋದು ಅಂತ ಅನ್ಕೊತೀನಿ ನಾನು. ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಇವತ್ತೊಂದು ದಿನ ಏನು ಅಂತ ನನಗೆ ಗೊತ್ತಿಲ್ಲ. ಬಲಿ ಚಕ್ರವರ್ತಿ ದಿನ, ಇವರು ಇರ್ತಾರಲ್ಲ, ವಾಮನ ಅವತಾರ ಇದೆಯಲ್ಲ, ವಾಮನ ಜಯಂತಿ ಇರ್ಬೋದು ಇವತ್ತು. ನನಗೆ ಗೊತ್ತಿಲ್ಲ, ಇನ್ನೂ ಸರಿಯಾಗಿ ನೋಡಿಲ್ಲ. ಕೆಲವು ಸ್ಟೇಟಸಲ್ಲಿ ಫೋಟೋಸ್ ನೋಡಿದೆ, ನನಗೆ ಗೊತ್ತಿಲ್ಲ. ಯಾರೋ ಈ ನೇತ್ರಾವತಿ ಅಂತ ಒಬ್ಬರಿದ್ದಾರೆ. ಅವ್ರದ್ದು ಸತ್ಯಮ್ಮ ದೇವಸ್ಥಾನ ಇದೆ. ಅವ್ರದ್ದು ನೇತ್ರಾವತಿ ಅಂತ ಒಬ್ಬರಿದ್ದಾರೆ, ಸತ್ಯಮ್ಮ ದೇವಸ್ಥಾನ ಇದೆ. ಆ ಅಮ್ಮ ಯಾವಾಗೂ ಸ್ಟೇಟಸ್ ವಾಟ್ಸಪ್ಪಲ್ಲಿ ಕಳಿಸ್ತಾಳೆ. ಅಯ್ಯಮ್ಮ ಮೋಸ್ಟ್ಲಿ ಇಲ್ಲೂ ಬೇರೆ ಏನೋ ಆಕ್ಟಿವಿಟಿ ಇದೆ ಅವ್ರದ್ದು, ಜ್ಯೋತಿಷ್ಯ ಅದು ಇದು ಏನೇನೋ ಪಂಚಾಂಗ ಎಲ್ಲ ನೋಡ್ತಾರೆ ಅನ್ಕೋತೀನಿ. ಅಯ್ಯಮ್ಮ ಈ ಪಂಚಾಂಗ ಎಲ್ಲ ನೋಡ್ತಾರೆ, ಜ್ಯೋತಿಷ್ಯ ನೋಡ್ತಾರೆ. ವಿದ್ಯಾವಂತಳು, ತುಂಬ ಓದಿದ್ದಾರೆ. ಏನೋ ಒಂದು BSc B.Ed MSc ಏನೋ ಒಂದು ಮಾಡಿದ್ದಾಳೆ ಅಮ್ಮ. ತುಂಬ ಓದಿದ್ದಾರೆ. ಮಕ್ಕಳಿಗೆಲ್ಲ ಪಾಠನೂ ಮಾಡ್ತಾಳೆ, ಗೊತ್ತಾಯ್ತಲ್ಲ? ಅಯ್ಯಮ್ಮ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದು ಏನು ಗೊತ್ತಾ? ಬಲಿ ಚಕ್ರವರ್ತಿನ ವಾಮನ ತುಳಿತಾ ಇರೋದು. ಅದು ನೋಡಿದೆ ನನಗೆ ಗೊತ್ತಾಯಿತು. ನಾನು ಯಾಕೆ ಹೇಳ್ದೆ ವಿಚಾರ ಅಂದರೆ, ಆಲ್ರೆಡಿ ನಾನೊಂದು ವಿಡಿಯೋಲಿ ಇವತ್ತು ಶೇರ್ ಮಾಡಿದ್ದೀನಿ. ಯಾವುದು? ಅಷ್ಟ ರುದ್ರ ಅಷ್ಟ ಭೈರವ ಅಂತ. ಅದರ ಅರ್ಥ ಏನು? ಅದರಲ್ಲಿ ಅಹಂಕಾರಿಗಳನ್ನು ತುಳಿತಕ್ಕಂಥದ್ದು ಅಂತ ಹೇಳಿದ್ದೀನಿ ಫಸ್ಟ್ನೇ ವಿಡಿಯೋನಲ್ಲಿ. ಈಗ 2ನೇ ವಿಡಿಯೋಲ್ಲೂ ಅದೇ ಹೇಳೋದು. ಶಿವನ ಈ ಅವತಾರ ಯಾಕೆ ಅಂದರೆ ಅಹಂಕಾರಿಗಳನ್ನು ತುಳಿತಕ್ಕಂಥದ್ದು ಶಿವನ ಅವತಾರ. ಇಲ್ಲಿರೋದೇ 2 ಸ್ಟೋರಿನಲ್ಲಿ ಇರೋದು ಏನಪ್ಪ ಅಂದರೆ ಅಹಂಕಾರಿಗಳನ್ನು ಚೂಟೋದು, ಅಂದರೆ ಅವ್ರನ್ನ ತುಳಿಯೋದು ಅಂತ. ನೋಡಿರಿ, ನನಗೆ ವಾಮನ ಜಯಂತಿ ಇರ್ಬೋದು ಇವತ್ತು. ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಬಲಿಪಾಡ್ಮಿ ಇವತ್ತು ಬರೋಲ್ಲ, ದೀಪಾವಳಿ ಮುಂಚೆ ಬರುತ್ತೆ. ಮೋಸ್ಟ್ಲಿ ವಾಮನ ಜಯಂತಿ ಅನಿಸುತ್ತೆ. ಇವತ್ತು ಡೇಟ್ ನೆನ್ಪಿಟ್ಕೊಳ್ಳಿ. ಇವತ್ತೆಷ್ಟು ಡೇಟು? ಅದಲ್ಲ, ಇದು 9ನೇ ತಿಂಗಳು 2024 ಇಸ್ವಿ. ಇವತ್ತು ಭಾನುವಾರ ಮೋಸ್ಟ್ಲಿ ಇರುತ್ತೆ, ನನಗೆ ಗೊತ್ತಿಲ್ಲ. ಆದರೂ ನಾನು ಅಹಂಕಾರದ ಬಗ್ಗೆ, ಅಹಂಕಾರಿಗಳನ್ನು ತುಳಿಯೋದ್ರ ಬಗ್ಗೆ ಹೇಳಿದ್ದೀನಿ. ಈ ಟೈಮಲ್ಲೇ ವಾಮನ ಜಯಂತಿ ಬಂದಿದೆ. ನಾನು ಇವತ್ತು ನೋಡಿದೆ, ನನಗೆ ಖುಷಿ ಆಯಿತು, ಗೊತ್ತಾಯ್ತಾ? ಮೊದಲೇ ನಾನು ಪ್ರೋಗ್ರಾಮ್ ಮಾಡಿದ್ದೆ, ಒಂದು ಶೇರು ಮಾಡಿದ್ದೆ, ಆಮೇಲೆ ನೋಡಿದ್ದು, ಆವಾಗ ಖುಷಿ ಆಯಿತು ನನಗೆ. ಹಾಗೆ ಸೃಷ್ಟಿನಲ್ಲಿ ಸಮಯ ಸಂದರ್ಭಕ್ಕೆ ಪ್ರಕೃತಿ ಆ ಭಾಷೆನ ನಾವು ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಭಾಷೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಹೇಗೆ ನಮ್ಗೆ ಸಹಾಯ ಮಾಡುತ್ತೆ ಅದು ಅರ್ಥ ಮಾಡ್ಕೋಬೇಕು. ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗುತ್ತೆ, ಕೆಟ್ಟವ್ರಿಗೆ ಯಾವಾಗ ಕೆಟ್ಟದಾಗುತ್ತೆ, ಗೊತ್ತಾಯ್ತಲ್ಲ? ಅದಕ್ಕೆ ಅಹಂಕಾರ ಪಡಬಾರ್ದು. ಅಹಂಕಾರ ಇದ್ದರೆ ಶನೇಶ್ವರ ಕೂತ್ಕೊಳ್ತಾನೆ. ಅಹಂಕಾರ ಇರಬಾರ್ದು, ಕಷ್ಟಗಳಿರಬಾರ್ದು. ಅಂದರೆ ಗುರುವಿನ ಮಾರ್ಗದರ್ಶನ ಬೇಕು, ಒಬ್ಬ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಬೇಕು. ಗುರುಗಳಿಗೆ ದಕ್ಷಿಣೆ ಹಾಕಿ, ಗುರುಗಳ ಆಶೀರ್ವಾದ ಪಡೀರಿ, ಗುರುಗಳ ಸೇವೆ ಮಾಡಿ, ಆನ್ಲೈನಲ್ಲಿ ಕ್ಲಾಸಸ್ ಕೇಳಿ. ಈ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮರಿಬೇಡಿ. ಇಷ್ಟೊತ್ತು ಪೇಷನ್ಸ್ ಇಟ್ಟು ಕೂತಿದ್ದೀರ ಅಂದರೆ ಯು ಆರ್ ವೆರಿ ಗ್ರೇಟ್. ಇಷ್ಟೊತ್ತು ಕೂತ್ಕೊಂಡಿದ್ದೀರ ಅಂದರೆ ಯು ಆರ್ ವೆರಿ ಗ್ರೇಟ್. ಅರ್ಥ ಆಯ್ತಲ್ಲ? ಆಮೇಲೆ ಒಂದು ಲೈಕ್ ಮಾಡಿ. ಇಷ್ಟೊತ್ತು ಕೂತಿದ್ದೀರಲ್ಲ, ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿದ್ದರೆ ಓಕೆ, ಅದು ಕೂಡ ಗ್ರೇಟೇ. ನಮ್ಮ ಭಕ್ತರು ನೀವು, ಅಭಿಮಾನಿಗಳು.
ಹಾಗೆ ಆಗಿಲ್ಲ ಅಂದರೆ ನೀವು ಕೂಡ ನಮ್ಮ ಭಕ್ತರ ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ನೀವು ನಮ್ಮ ಭಕ್ತರಾಗ್ತೀರಿ, ಅಭಿಮಾನಿ ಆಗ್ತೀರಿ. ಓಕೆಲಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.